ಪದ್ಮ ಇತಿಹಾಸದಲ್ಲಿ ನೀವು ಎರಡನೇ ತೃತೀಯ ಲಿಂಗಿ. ಯಾವ ಹಳ್ಳಿಗಳಲ್ಲಿ ಯಾವ ಗುಡಿಸಲುಗಳಲ್ಲಿ ವಾಸವಾಗಿದ್ದಾರೋ ಅಂಥ ಸಾಧಕರಿಗೆ ಅವರ ಮನೆ ಬಾಗಿಲಿಗೆ ಪದ್ಮಶ್ರೀ ಬಂತಲ್ಲ, ಅದು ತುಂಬ ಸಂತೋಷ. ಸಾಮಾನ್ಯರಂತೆ ಅಲ್ಲ, ನಾನು ಬೇರೆ. 9 ತಿಂಗಳು ಹೊಟ್ಟೆಗೆ ಇಟ್ಕೊಳಕ್ಕೆ ಜಾಗ ಇತ್ತು ನಮ್ಮಮ್ಮನಿಗೆ. ಇವಾಗ ಮನೆಗೆ ಇಟ್ಕೊಳಕ್ಕೆ ಜಾಗ ಇಲ್ಲ, ನನ್ನನ್ನು ಹೊರಗೆ ಹಾಕ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ಬೇಕು ನಾನು ಅಂತ ಬಸ್ ಹತ್ತಿದೆ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಲೈಂಗಿಕ ದೌರ್ಜನ್ಯ ಆಗುತ್ತೆ, ಆಮೇಲೆ ನಿಮ್ಮ ಮೇಲೆ ದೈಹಿಕ ಹಲ್ಲೆ ಕೂಡ ಆಗುತ್ತೆ. ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಯಿತು, ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಯ್ತು ಅಂದಾಗ ಅದು ನೋಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ನನ್ನ ಮನಸ್ಸು ಹೈಸ್ಕೂಲ್ ಫೀಲ್ಡಿಗೆ ಹೋಗುತ್ತೆ. ಜನಪದ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೂಡ ನಿಮಗೆ ರೆವಲ್ಯೂಷನ್ ಅಂತ ಹೇಳ್ಬೋದು. ಅವ್ರನ್ನೆಲ್ಲರನ್ನೂ ಬೆಳಕಿಗೆ ತರಬೇಕಂದ್ರೆ ಅನುದಾನ ಬೇಕು. ಇಟ್ಟಿದ್ರಲ್ಲ ರೊಟ್ಟಿ ಸುಟ್ಟು ಹಾಕೋದು. ಒಂದು 2 ಹೊತ್ತು ಊಟ ಅದೆಲ್ಲ ಓಕೆ, ಒಂದು ಸೂರು ಎಲ್ಲ ನೀಟಾಗಿದೆಯಾ? 2,70,000 ರೂಪಾಯಿಗೆ ಯಾವ ಮನೆ ಆಗುತ್ತೆ? ಆ ಬಿಲ್ಗಳು ಸರಿಗಾಗಲಿಲ್ಲ. ಇದು ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ, ಒಂದು ಸಂಘ ಸಂಸ್ಥೆಗಳು ಮಾಡಬೇಕಾಗಿರುವಂಥ ಕೆಲಸನ ಅವರು ನಾನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೀವನವನ್ನು ಅಲ್ಲಿ ಕೊನೆಗಳಿಸ್ಬೇಕು, ಅವ್ರಿಗೋಸ್ಕರ ಒಂದೇನಾದರೂ ಮಾಡಬೇಕು, ಅದು ನನ್ನ ಆಸೆ.